ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದ್ ಹಂತದಲ್ಲಿ ಏನಾದ್ರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದ್ರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರ್ಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದ್ ಹಂತದಲ್ಲಿ ಏನಾದ್ರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದ್ರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರ್ಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದ್ ಹಂತದಲ್ಲಿ ಏನಾದ್ರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದ್ರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರ್ಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ
ಸಿಬಿಐ ಏನಾದರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದು ಹಂತದಲ್ಲಿ ಏನಾದರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ, ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ, ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ. ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತಹ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದು ಹಂತದಲ್ಲಿ ಏನಾದರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿಯನ್ನ ಸದ್ಯ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಬಟ್ ಈಗ ಸಿಎಂ ಪಾಳೆಯಕ್ಕೆ ಏನಪ್ಪಾ ಟೆನ್ಷನ್ ಅಂತ ಅಂದ್ರೆ, ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ, ಸಿಬಿಐ ತನಿಖೆ ಆಗಬೇಕು ಅಂತ. ಆ ಅರ್ಜಿಯ ವಿಚಾರಣೆ ಇದೇ ತಿಂಗಳು 27ಕ್ಕೆ. ಇಫ್ ಸಪೋಸ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆದ್ರೆ ಏನಪ್ಪಾ ಅನ್ನುವಂತಹ ಟೆನ್ಷನ್ ಸಿಎಂ ಪಾಳೆಯದಲ್ಲಿ ಕಾಡ್ತಾ ಇದೆಯಂತೆ. ಒಂದ್ ಕಡೆ ಲೋಕಾಯುಕ್ತ ತನಿಖೆ, ಮತ್ತೊಂದು ಕಡೆ ಇಡಿ. ಈಗ ಸಿಬಿಐ ಏನಾದ್ರೂ ಎಂಟ್ರಿ ಆದ್ರೆ, ಕೋರ್ಟ್ ಏನಾದ್ರೂ ಸಿಬಿಐ ತನಿಖೆಗೆ ಅಸ್ತು ಅಂದ್ಬಿಟ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಆತಂಕ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಒಟ್ನಲ್ಲಿ ಲೋಕಾಯುಕ್ತ ತನಿಖೆ ಫೇಸ್ ಮಾಡಿ ಬಂದ್ರು, ವಿಚಾರಣೆಗೆ ಹಾಜರಾಗಿ ಬಂದ್ರು. ಬಟ್ ಲೋಕಾಯುಕ್ತದ ಬಗ್ಗೆ ನಂಬಿಕೆ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಕಾರಣ ಅದು ರಾಜ್ಯ ಸರ್ಕಾರದ ಅಧೀನದಲ್ಲೇ ಬರುವಂತಹ ಸಂಸ್ಥೆ ಆಗಿರೋದ್ರಿಂದ ಇಡಿ ಎಂಟ್ರಿ ಕೊಟ್ಟಾಗ ಒಂದು ಹಂತದಲ್ಲಿ ಏನಾದರೂ ಬೆಳವಣಿಗೆಗಳಾಗಬಹುದಾ, ಮೂಡ ಹಗರಣದಲ್ಲಿ ಸಿಎಂಗೆ ಇದರಿಂದ ಏನಾದರೂ ಸಂಕಷ್ಟ ಎದುರಾಗಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆಯಾಗಿತ್ತು. ಬಟ್ ಅಲ್ಲೂ ಕೂಡ ಯಾಕೋ ಅಂಥ ಪ್ರಭಾವ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ ಸಿಎಂ ಪಾತ್ರದ ಬಗ್ಗೆ ಅಂತ. ಬಟ್ ಈಗ 300 ಕೋಟಿ ಮೌಲ್ಯದ 142 ಸ್ಥಿರಾಸ್ತಿ ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದು ಮುಂದಿನ ಹಂತದಲ್ಲಿ ಯಾವ ರೀತಿ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.